ಆತ್ಮೀಯ H16 ನ್ಯೂಸ್ ಅಥವಾ ದೇಶದರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಾವರ್. ನಿಜವಾಗಿಯೂ ಇಂಡಿಯಾ ಸಂಘಟನೆ ಅಂದರೆ ಗೊತ್ತಾಗ್ಬಿಡ್ತು, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. NDA ಅಂದರೆ BJP ಸಂಘಟನೆಯನ್ನು ಎದುರಿಸಿ ಗೆಲ್ಲಬಲ್ಲ? ಇದು ಮೊದಲನೇ ದೊಡ್ಡ ಪ್ರಶ್ನೆ. ಯಾಕಂದರೆ ಈ ವಿರೋಧ ಪಕ್ಷಗಳ ಈ ಸಂಘಟನೆದ ಕಾಂಗ್ರೆಸ್ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಆಗಿರ್ಬೋದು, ಇನ್ನುಳಿದವರೆಲ್ಲ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಇವರೆಲ್ಲರೂ ಒಗ್ಗಟ್ಟಾಗಿ ಈ NDA ಮೋದಿ ಸರ್ಕಾರದ ಅಂದರೆ BJP ಸರ್ಕಾರವನ್ನು ಎದುರಿಸಿ ಗೆಲ್ಲಬಲ್ಲದ 2029 ಅನ್ನುವಂಥ ಚರ್ಚೆ ಇಡೀ ದೇಶ ತುಂಬ ವ್ಯಾಪಿಸ್ತಾ ಇದೆ. ಅದರಲ್ಲೂ ದೆಹಲಿಯಲ್ಲಿ ಕೂಡಿದಂಥ 23 ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ಒಗ್ಗಟ್ಟಾಗಿ ಹೋರಾಡುವಂಥ, ಅದರಲ್ಲೂ ಮುಖ್ಯವಾಗಿ BJP ಮತ್ತು RSS ವಿರುದ್ಧ ಹೋರಾಟ ಮಾಡುವಂಥ ನಿರ್ಣಯ ತೆಗೆದುಕೊಂಡಿದ್ದಾರೆ. ಭಾಳ ಒಳ್ಳೆಯ ನಿರ್ಣಯ, ತಪ್ಪೇನಿಲ್ಲ ಅದರೊಳಗೆ. ಆದ್ರೆ ಅವ್ರ ವಿರುದ್ಧ ಹೋರಾಡೋದಕ್ಕೆ ನಿಮ್ಮಲ್ಲಿ ಸಂಘಟನೆ ಇಲ್ಲದ, ಒಗ್ಗಟ್ಟಿಲ್ಲದ, ಇದು ಮೂಲಭೂತ ಪ್ರಶ್ನೆ. ಇದನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದೆ BJP ಮತ್ತು AAP, ಆಮ್ ಆದ್ಮಿ ಪಾರ್ಟಿ ಪ್ರಶ್ನೆ ಮಾಡ್ತಾ ಇದೆ. ಆದ್ರೆ ಈ ಸಂಘಟನೆಗೆ ಇವತ್ತು ಅತ್ಯಂತ ಒತ್ತು ಕೊಟ್ಟು ನಿಂತಂಥದ್ದು ಯಾವುದಪ್ಪ ಅಂತಂದ್ರೆ TMC ಅಂದರೆ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್. ಹೌದು, ಇವತ್ತು ಅತ್ಯಂತ ಹೊಡೆತಕ್ಕೆ ಸಿಕ್ಕಿದ್ದಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ ಅವರು. ಅವರಿಗೂ ಭಾಳಷ್ಟು ಇತ್ತು, ನಾನು ಗೆಲ್ಲಬಲ್ಲೆ, SIR ತೊಗೊಂಬರಲಿ, ಮತ್ತೇನು ತೊಗೊಂಬರಲಿ, ನಾನು ಗೆಲ್ತೀನಿ ಅನ್ನುವಂಥ ಮಾತು. ಯಾಕಂತಂದ್ರೆ ಮಮತಾ ಅವರಲ್ಲಿ ವಿಶೇಷವಾದೊಂದು ನಾನು ಗೆಲ್ತೀನಿ ಅನ್ನುವಂಥ ಭಾಳಷ್ಟು ಏನಪ್ಪ ಅಂತ ಅದಕ್ಕೇನಂತೀರಿ ನೀವು, ವಿಶ್ವಾಸ. ಆದರೆ ವಿಶ್ವಾಸಕ್ಕೆ ಇವತ್ತು ದೊಡ್ಡ ಹೊಡೆತ ಕೊಟ್ಟು, ಅದಷ್ಟಲ್ಲ ಇವತ್ತು ಪಾರ್ಟಿಯನ್ನು ಛಿದ್ರ ಮಾಡುವಂಥ ಮಟ್ಟಕ್ಕೆ ಬಂದು ನಿಂತದ BJP ಅಥವಾ ಮೋದಿ ಶಾ ಅಥವಾ NDA. ಇವತ್ತು ಆದರೆ ಬಿಸಿ ಗೊತ್ತಾಗಿದೆ ಏನಪ್ಪ ಇದು ಯಾವ ರೀತಿ ಆಗಬಹುದು ಅಂತೇಳಿ. ಯಾಕಂದರೆ ಈ ಮೊದಲು ತಿಳ್ಕೊಬೇಕಾಗಿತ್ತು. ಮಮತಾ ಬ್ಯಾನರ್ಜಿ ಅವರು ಮಹಾರಾಷ್ಟ್ರದಲ್ಲೇ ಶಿವಸೇನೆ ನೋಡಿದಾಗ